ನಮಸ್ಕಾರ ಸ್ನೇಹಿತರೆ, ಪಾಸಿಟಿವ್ ಸಹನಾ ಚಾನೆಲ್ಗೆ ಸ್ವಾಗತ. ನಾವು ನವರಾತ್ರಿ 1ನೇ ದಿನ ಶೈಲಪುತ್ರಿ ದೇವಿ, 2ನೇ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಕುರಿತು ತಿಳ್ಕೊಂಡಿದ್ದೇವೆ. ಇಂದು ನವರಾತ್ರಿ 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಬಗ್ಗೆ ತಿಳಿದುಕೊಳ್ಳೋಣ. ಅವಳ ಹೆಸರು, ಅವಳ ರೂಪ, ಅವಳ ಆರಾಧನೆ, ಪೂಜೆ ಮಾಡುವ ವಿಧಾನ ಹಾಗೂ ಅವಳಿಂದ ಸಿಗುವ ಆಶೀರ್ವಾದ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ. ದೇವಿ ಒಬ್ಬಳೇ, ಆದರೆ ನಾಮ ಹಲವಾರು. ಪ್ರತಿದಿನ ಒಂದೊಂದು ಅವತಾರದಲ್ಲಿ ಜನ್ಮ ತಾಳುತ್ತಾಳೆ, ಒಂದೊಂದು ರೂಪದಲ್ಲಿ ಬರುತ್ತಾಳೆ. ಮೊದಲನೇದಾಗಿ ಚಂದ್ರಘಂಟಾ ದೇವಿಯ ಪರಿಚಯ. ಚಂದ್ರಘಂಟಾ ದೇವಿ ಪಾರ್ವತಿಯ ದೇವಿಯ ತೃತೀಯ ರೂಪ. ಅವಳ ತಲೆಯ ಮೇಲೆ ಅರ್ಧ ಚಂದ್ರದ ಆಕಾರ ಒಂದು ಗಂಟೆ ಇರುತ್ತದೆ. ಇದರಿಂದ ಅವಳಿಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ. ಅವಳು ಸಿಂಹದ ಮೇಲೆ ಕೂತಿರುವಳು, 10 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವವಳು. ಅವಳ ಮುಖ ಶಾಂತ ಸೌಮ್ಯವಾಗಿದ್ದರೂ ಯುದ್ಧದ ವೇಳೆ ಅವಳು ಕೋಪಭರಿತ ರೂಪ ತಾಳುತ್ತಾಳೆ. ಇದು ಶಾಂತಿ ಮತ್ತು ಶಕ್ತಿ ಎರಡರ ಸಮತೋಲನವನ್ನು ತೋರಿಸುತ್ತದೆ. ಪಾರ್ವತಿ ದೇವಿಯು ಚಂದ್ರಘಂಟಾ ಅವತಾರವನ್ನ ಯಾಕೆ ತಾಳಿದರು? ಚಂದ್ರಘಂಟಾ ಅವತಾರ ತಾಳುವುದಕ್ಕೆ ಅದರೇ ಆದಂತಹ ಕಥೆ ಇದೆ. ಆ ಕಥೆಯನ್ನ ನಿಮಗೆ ಈಗ ಹೇಳುತ್ತೇನೆ, ಕೇಳಿ. ಕಥೆಯ ಪ್ರಕಾರ ಪಾರ್ವತಿ ದೇವಿಯ ವಿವಾಹದ ವೇಳೆ ದೈತ್ಯರು ಶಿವನನ್ನು ಅಡ್ಡಿಪಡಿಸಲು ಬಂದರು. ಆ ಸಮಯದಲ್ಲಿ ಪಾರ್ವತಿ ದೇವಿ ಚಂದ್ರಘಂಟಾ ರೂಪವನ್ನ ತಾಳಿದರು. ಅವಳು ಗಂಟೆಯ ಶಬ್ದದಿಂದ ದೈತ್ಯರನ್ನ ಭಯಭೀತರನ್ನಾಗಿ ಮಾಡಿ ಯುದ್ಧದಲ್ಲಿ ಅವರನ್ನ ಸಂಹರಿಸಿದರು. ಅವಳ ರೂಪ ಭಕ್ತರಿಗೆ ಧೈರ್ಯ ನೀಡಿರುತ್ತದೆ, ಭಯವನ್ನು ದೂರ ಮಾಡುತ್ತದೆ. ಅದಕ್ಕಾಗಿ ಚಂದ್ರಘಂಟಾ ದೇವಿಯನ್ನು ಶಾಂತಿ ಮತ್ತು ಪರಾಕ್ರಮದ ಸಂಕೇತ ಅಂತ ಕರೆಯಲಾಗುತ್ತದೆ. ನಂತರ ಚಂದ್ರಘಂಟಾ ದೇವಿಯ ಆರಾಧನೆ. ಆ ತಾಯಿಯ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬೆಳಗ್ಗೆ ಮನೆ ಶುಚಿ ಮಾಡಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನ ಹೂವಿನಿಂದ ಅಲಂಕರಿಸಬೇಕು. ದೇವಿಗೆ ಹೂವು, ಅಕ್ಷತೆ, ಗಂಧ, ದೀಪಾರಾಧನೆ ಮಾಡಬೇಕು. ನೈವೇದ್ಯವಾಗಿ ಹಾಲು, ಬೆಲ್ಲ, ಗೋಧಿ, ಪಾಯಸ ಅರ್ಪಿಸಬೇಕು. ಈ ದೇವಿಯ ಮಂತ್ರವನ್ನು ಕೂಡ ನಿಮಗೆ ತುಂಬಾ ಸುಲಭವಾಗಿ ಹೇಳಿಕೊಡುತ್ತೇನೆ. ಓಂ ದೇವಿ ಚಂದ್ರಘಂಟಾಯೈ ನಮಃ. 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 ಓಂ ದೇವಿ ಚಂದ್ರಘಂಟಾಯೈ ನಮಃ.
ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಭಯ ಸಂಕಟಗಳು ಕೂಡ ದೂರವಾಗಿ ಮನಸ್ಸಿಗೆ ಶಾಂತಿ ಕೂಡ ಬರುತ್ತದೆ. ಮತ್ತು ಆದಷ್ಟು ಸೂರ್ಯ ಉದಯ ಆಗುವುದರ ಮುಂಚೆಯೇ ಪೂಜೆಯನ್ನು ಮಾಡಿ. ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಿ ಈ ಮಂತ್ರವನ್ನು ಜಪಿಸಿದರೆ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತದೆ. ಮನೆಯಲ್ಲಿ ಕೂಡ ಶಾಂತಿ ನೆಲೆಸುತ್ತದೆ. ಯಾವುದೇ ರೀತಿ ಜಗಳ ಕೂಡ ಆಗುವುದಿಲ್ಲ. ಅವಳ ಆರಾಧನೆಯ ಸಮಯದಲ್ಲಿ ಗಂಟೆ ನಾದ ಮಾಡಿದರೆ ದುಷ್ಟ ಶಕ್ತಿಗಳನ್ನು ಕೂಡ ದೂರವಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ. ನವರಾತ್ರಿ ದೇವಿಯ ಚಂದ್ರಘಂಟಾ ದೇವಿಯ ಬಣ್ಣ ಯಾವುದಪ್ಪ ಅಂದರೆ ಕೆಂಪು ಬಣ್ಣದಿಂದ ಕೂಡಿರುತ್ತಾಳೆ. ಕೆಂಪು ಅಂದರೆ ಶಕ್ತಿ, ಧೈರ್ಯ, ಉತ್ಸಾಹ. ಇಂದು ಕೆಂಪು ಬಣ್ಣದ ವಸ್ತ್ರ ತೊಟ್ಟರೆ ದೇವಿಯ ಆಶೀರ್ವಾದ ಕೂಡ ಹೆಚ್ಚಾಗುತ್ತದೆ. ಮನೆ ಡೆಕೋರೇಷನ್ಗೂ ಕೂಡ ಕೆಂಪು ಹೂವು ಮತ್ತೆ ಕಮಲವನ್ನು ಕೂಡ ಬಳಸಬಹುದು. ಚಂದ್ರಘಂಟಾ ದೇವಿಯ ಮಹಿಮೆ. ಚಂದ್ರಘಂಟಾ ದೇವಿಯ ಆರಾಧನೆಯಿಂದ ಮನಸ್ಸಿನಲ್ಲಿರುವ ಭಯ, ಆತಂಕ ದೂರವಾಗುತ್ತದೆ. ಕುಟುಂಬದಲ್ಲಿ ಶಾಂತಿ, ಸಂತೋಷ ಕೂಡ ಬರುತ್ತದೆ. ಧೈರ್ಯ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಕೂಡ ದೊರಕುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ.
ಅವಳ ಗಂಟೆಯ ಶಬ್ದವೇ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ದೂರ ಮಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮತ್ತೆ ಮನೆಯಲ್ಲಿ ಕೂಡ ದೀಪವನ್ನ ಹಚ್ಚಿಡಿ. ನಂತರ ಬೆಳಗ್ಗೆ ಸಾಯಂಕಾಲ ಕೂಡ ದೀಪವನ್ನ ಹಚ್ಚಿದರೆ ತುಂಬಾ ಒಳ್ಳೆಯದಾಗುತ್ತದೆ. ಯಾವುದೇ ರೀತಿ ತೊಂದರೆ ಕೂಡ ಆಗುವುದಿಲ್ಲ. ನಂತರ ಮನೆಯ ಮುಂದೆ ಕುಂಕುಮ ಅರಿಶಿಣವನ್ನ ಹಚ್ಚಬೇಕು. ನಂತರ ರಂಗೋಲಿಯನ್ನ ಕೂಡ ಹಾಕಬೇಕು. ಆಗ ಲಕ್ಷ್ಮಿ ಕೂಡ ಬರುತ್ತಾಳೆ. ದೇವತೆಗಳು ಕೂಡ ಆ ರಂಗೋಲಿಯಲ್ಲಿ ತೋರುತ್ತಾರೆ ಎಂಬುದನ್ನು ಹೇಳಲಾಗಿದೆ. ಮನೆಯ ಮುಂದೆ ನಂತರ ಉದಾಸ್ಲು ಅಂತ ಹೇಳ್ತಾರಲ್ವಾ, ಆ ಜಾಗದಲ್ಲೂ ಕೂಡ ರಂಗೋಲಿಯನ್ನು ಹಾಕಿದರೆ ಉತ್ತಮ. ಅರಿಶಿಣ ಕುಂಕುಮವನ್ನು ಹಚ್ಚಿದರೆ ಇನ್ನೂ ಕೂಡ ಉತ್ತಮ. ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುವುದಿಲ್ಲ. ಈ ನವರಾತ್ರಿ ದಿನದಂದು ಬನ್ನಿ ಮರದ ಪೂಜೆ ಕೂಡ ತುಂಬ ವಿಶೇಷವಾದದ್ದು. ನಿಮಗೆ ಸಾಧ್ಯವಾದರೆ ಎಲ್ಲ ದಿನದಂದು ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು. ನಾವು ಇವತ್ತು ನವರಾತ್ರಿ 3ನೇ ದಿನ ಚಂದ್ರಘಂಟಾ ದೇವಿಯ ಮಹಿಮೆಯನ್ನು ನೋಡಿದೆವು. ನಾಳಿನ ಸಂಚಿಕೆಯೊಂದಿಗೆ ನಾಳೆ ದಿನದಂದು ಕುಷ್ಕಂಡಾ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಾಸಿಟಿವ್ ಸಹನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾವುದೇ ಪೂಜೆ ಮಾಡಿದರೂ ಭಕ್ತಿಯಿಂದ ಭಾವದಿಂದ ಮಾಡಿದರೆ ದೇವರು ನಮಗೆ ಖಂಡಿತ ಒಲಿಯುತ್ತಾನೆ. ಯಾವುದೇ ಕಲ್ಮಶವಿಲ್ಲದೆ ದೇವರ ಕೃಪೆಗೆ ಪಾತ್ರರಾದರೆ ದೇವರು ನಮ್ಮೊಂದಿಗೆ ಸದಾ ಇರುತ್ತಾನೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಕಥೆಯನ್ನು ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.